ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಓಕೆನಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ, ಹೀಗಿದ್ದೀನಿ ನೋಡಿ. ನಾನು ಬಂದು ಇವತ್ತು 3ನೇ ವಿಡಿಯೋ ಆಗಿರುತ್ತೆ ನಂದು. ನಾನು ಚಾನಲ್ ಸ್ಟಾರ್ಟ್ ಮಾಡಿ ಆಫ್ಕೋರ್ಸ್ 1 ವಾರನೇ ಆಯಿತು. ಬಟ್ ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ನನಗೆ ಯಾಕೋ ಟೈಮೇ ಸಿಗ್ತಾಯಿಲ್ಲ. ಮುಂಚೆಲ್ಲ ತುಂಬ ಚೆನ್ನಾಗಿ ನಾನು ಡೈಲಿ ರುಟೀನ್ ಆಗ್ತಾಯಿತ್ತು. ಅದು ಹೇಗೆ ಅಂದರೆ ಸೆಂಟ್ರಲ್ ಒಂದು ಸ್ವಲ್ಪ ಮಿಸ್ ಆಯಿತು. ಸೊ ಹಾಗಾಗಿ ಅದು ರುಟೀನೇ ತಪ್ಪದಂಗೆ ಆಗಿದೆ ನನಗೆ. ಸೊ ಹಾಗಾಗಿ ಇವತ್ತು ಇಲ್ಲ, ನಾನು ಬಂದ್ರೂ ಮಾಡಲೇಬೇಕು. ಟಯರ್ಡ್ ಫೀಲ್ ಆಗ್ತಾಯಿದೆ, ಮುಖದ ಮೇಲೆ ನಿಮಗೆ ಗೊತ್ತಾಗ್ತಾ ಇರಬೇಕು. ಬಟ್ ನಾನಿವತ್ತು ವೀಡಿಯೋ ಮಾಡಲೇಬೇಕು, ಎನಿ ಕಂಡೀಷನ್, ಏನೇ ಆದ್ರೂ ಮಾಡಬೇಕು ಅಂತ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ಎಸ್, ಮತ್ತೊಂದು ಸಾರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನಕ್ಕೆ ನಾನು ಮೊದಲು ಫಸ್ಟ್ ವೀಡಿಯೋದಲ್ಲೂ ನಾನು ಹೇಳಿದ್ದೀನಿ, ತುಂಬ ಜನಕ್ಕೆ ಏನಾಗ್ತಾ ಇರುತ್ತೆ ಅಂತಂದರೆ ಒಂಥರ ಮನಸ್ಸಲ್ಲೇನೋ ಭಯ ಇರುತ್ತೆ. ಅಫ್ಕೋರ್ಸ್ ನನಗೂ ಇವಾಗ ಇಷ್ಟು ದಿವಸ ಮಿಸ್ ಆಗಿದೆ ನೋಡಿ. ಸೊ ನನಗೂ ಹಾಗೆ ಆಗ್ತಾಯಿದೆ. ಏನು ಮಾತಾಡಿದರೆ ಏನಿರುತ್ತೋ, ಹೇಗೆ ತಪ್ಪಾಗುತ್ತೋ ಅಂತ ಅನ್ನಿಸ್ತಾ ಇದೆ. ಸುಮಾರು ಒಂದು 2 ವರ್ಷದಿಂದನೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ ಇವತ್ತೂ ನನಗೆ ಒಂದು ಸ್ವಲ್ಪ ಒಂದು 15 ದಿವಸ ಮಿಸ್ ಆಗಿದ್ದಕ್ಕೇ ನನಗೇನಾಗ್ತಾಯಿದೆ ಅಂತಂದರೆ ಏನು ತಪ್ಪಾಗುತ್ತೋ ಹಾಗೆ ಹೀಗೆ ಅಂತ ಇದೆ. ಇನ್ನು ನನಗೇ ಹಿಂಗಾಗ್ತಾಯಿದೆ ಅಂತಂದರೆ ಇನ್ನು ಫಸ್ಟು ಚಾನಲ್ ಸ್ಟಾರ್ಟ್ ಮಾಡೋರಿಗೆ ಎಷ್ಟು ಭಯ ಇರಬೇಕು. ಅಫ್ಕೋರ್ಸ್ ನನಗೂ ಫಸ್ಟು ಚಾನಲ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಭಯ ಇತ್ತು ಅಂದರೆ, ನನ್ನ ಫಸ್ಟು ಚಾನಲ್ ನೀವು ಮಾತಾಡೋದು ನೋಡಿದರೆ ನೀವೇ ನಗ್ತೀರಾ, ಏನು ವೀಡಿಯೋ ಮಾಡೋಕ್ಕೆ ಬರೋಲ್ಲ ಅಂದರೆ ಯಾಕೆ ಮಾಡಬೇಕು ಅಂತ ಅಫ್ಕೋರ್ಸ್ ಕಮೆಂಟ್ ಹಾಕ್ತೀರಾ. ಬಟ್ ಯಾವುದೂ ಹುಟ್ಟುತ್ತಾ ಯಾರಿಗೂ ಬಂದಿರಲ್ಲ, ಫಸ್ಟೇ ಯಾರೂ ಕಲ್ತಿರಲ್ಲ. ಎಲ್ಲ ಮಾತಾಡ್ತಾನೆ ಮಾತುಗಳು ಬರುತ್ತೆ, ಕಲಿತಾನೆ ವಿದ್ಯೆ ಬರುತ್ತೆ. ಸೊ ಹಾಗಾಗಿ ಕಲಿತಾನೆ ನಾನೊಂದು ಇಷ್ಟೊಂದು ಮಾತಾಡೋಕ್ಕೆ ಸಾಧ್ಯವಾಗಿರೋದು ಅಂತ ಹೇಳ್ಬೋದು. ಸೊ ಬನ್ನಿ, ನನ್ನ ವಿಚಾರ ಬಿಟ್ಟು ಯೂಟ್ಯೂಬ್ ವಿಚಾರಕ್ಕೆ ಬರೋಣ. ತುಂಬ ಜನ ತುಂಬ ಭಯ ಪಡ್ತಾ ಇರ್ತಾರೆ, ಯೂಟ್ಯೂಬ್ ಹೇಗೆ ಚಾನಲ್ ಮಾಡಬೇಕು, ಹೇಗೆ ಮಾತಾಡಬೇಕು, ಸ್ಟಾರ್ಟ್ ಮಾಡಿದ್ರೂ ಹೇಗೆ ಮಾತಾಡಬೇಕು. ಸೊ ಮತ್ತೆ ಏನಪ್ಪ ಅಂತಂದರೆ ಹೇಗೆ ಚಾನಲ್ ಸ್ಟಾರ್ಟ್ ಮಾಡೋದು, ನಮಗೆ ಬರುತ್ತಾ? ಅಫ್ಕೋರ್ಸ್ ಬರುತ್ತೆ, ಯಾಕೆ ಬರಲ್ಲ? ಯಾಕಂದರೆ ಹೇಗೆ ಒಬ್ಬರು ಕೃಷ್ಣ ಅಂತ ಏನೋ ಅವ್ರದ್ದು, ನಾನಿಲ್ಲಿ ಸೈಡಲ್ಲಿ ಹಾಕಿರ್ತೀನಿ ಬೇಕಾದರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ಅವ್ರ ಏಜು ಅಬೌವ್ 60 ಇರ್ಬೋದು. ಬಟ್ ಅವರು ಯೂಟ್ಯೂಬಲ್ಲಿ ಅರ್ನ್ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ನಂಬ್ತೀರಾ? ತುಂಬ ಜನ ಕುಕ್ಕಿಂಗ್ ವೀಡಿಯೋಸ್ ಮಾಡಿ ಅರ್ನ್ ಮಾಡ್ತಾ ಇದ್ದಾರೆ. ಮತ್ತು ತುಂಬ ಜನ ಏನಪ್ಪ ಅಂತಂದರೆ ಅವ್ರಿಗೆ ನಿಮಗೆ ಏನು ಇಷ್ಟ ಇರುತ್ತೋ ಅದನ್ನು ಮಾಡ್ಬೋದು. ನಿಮಗೆ ಕುಕ್ಕಿಂಗ್ ವೀಡಿಯೋ ಇಷ್ಟ ಇದ್ದರೆ ಕುಕ್ಕಿಂಗ್ ವೀಡಿಯೋಸ್ ಮಾಡಿ. ಇಲ್ಲ ನಿಮಗೆ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಇರುತ್ತೆ, ಟ್ರಾವೆಲಿಂಗ್ ಶೋಕಿ ಇರುತ್ತೆ. ಸೊ ಟ್ರಾವೆಲ್ ಮಾಡ್ತಾ ವೀಡಿಯೋ ಮಾಡ್ಬೋದು. ಓಕೆ, ನಿಮಗೆ ಇವಾಗ ಕ್ಯಾಮರಾ ಹೀಗೆ ನಾನಿವಾಗ ಹೇಗೆ ಮಾತಾಡ್ತಾ ಇದ್ದೀನಿ ಹಾಗೆ ನಿಮಗೆ ಕ್ಯಾಮ್ರಾದಲ್ಲಿ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಆಮೇಲೆ ನೀವು ವಾಯ್ಸ್ ಓವರ್ ಕೂಡ ಮಾಡ್ಬೋದು. ಸೊ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನೇನು ಫೆಸಿಲಿಟೀಸ್ ಇದೆ ನಿಮಗೆ, ಅಂದರೆ ಏನೇನು ಲಾಭ ಇದೆ ಅಂತ ನಾನು ಹೇಳ್ಬೋದು. ಹೇಗೆ ಅಂತಂದರೆ ಮುಂಬರುವ ವಿಡಿಯೋಗಳಲ್ಲಿ ನಾನು ಎಡಿಟ್ ಹೇಗೆ ಮಾಡಿಕೊಡೋದು. ನಂದು ಫಸ್ಟು ಈ ವಿಡಿಯೋ ನಾನೇನು 2 ಅಪ್ಲೋಡ್ ಮಾಡಿದ್ದೀನಿ. ಅಫ್ಕೋರ್ಸ್ ಸ್ವಲ್ಪ ಬೇಗ ವಿಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ಅರ್ಜೆಂಟ್ ನನ್ನ ವೀಡಿಯೋದಲ್ಲಿ ಅರ್ಜೆಂಟ್, ನನಗೆ ಹೇಗೆ ಅರ್ಜೆಂಟ್ ಇದೆ ನನ್ನ ವೀಡಿಯೋದಲ್ಲೂ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾನು ಇನ್ನು ಮುಂದೆ ಹಾಗೆ ಮಾಡಲ್ಲ. ವೀಡಿಯೋಗೆ ಅಂತಲೇ 1-2 ಅವರ್ ಟೈಮ್ ಕೊಡ್ತೀನಿ, ಎಡಿಟಿಂಗ್ಗೆ ಅಂತ 1-2 ಅವರ್ ಟೈಮ್ ಕೊಡ್ತೀನಿ. ನನಗೆ ಆಗಲ್ಲ. ಬೆಳಗ್ಗೆ 9 to 6:30 ನಂದು ಟೈಮಿಂಗ್ ಹವರ್ಸು, ಕೆಲಸ ಹವರ್ಸು. ಬಟ್ ನಾನು ಇದಕ್ಕೆ ಅಂತಲೇ ನಾನು ಟೈಮಿಂಗ್ ಕೊಡಬೇಕು ಅಂತ ಇವಾಗ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಖಂಡಿತ ಕೊಡ್ತೀನಿ. ಸೊ ಎಡಿಟಿಂಗ್ ಎಲ್ಲ ಇವಾಗ ಹೇಗೆ ಎಡಿಟ್ ಮಾಡೋದು, ಯಾವುದು ಆ್ಯಪು, ಆಮೇಲೆ ವೀಡಿಯೋ ಹೇಗೆ ಮಾಡೋದು, ಏನೇನು ಬೇಕು ಅಂತ ಎಲ್ಲನೂ ಹೇಳ್ಕೊಡ್ತೀನಿ ನಿಮಗೆ. ವೀಡಿಯೋ ಎಡಿಟು ನಿಮಗೆ ಈಸಿಯೆಸ್ಟ್ ವೇ ನಾನು ಹೇಳ್ಕೊಡ್ತೀನಿ. ಯಾವುದೋ ನೀವು ದುಡ್ಡು ಹಾಕಿ ಆ್ಯಪ್ ಖರೀದಿ ಮಾಡೋದು ಆ ಥರ ಏನೂ ಇರಲ್ಲ. ನಾನು ಈಸಿಯೆಸ್ಟ್ ಆ್ಯಪು ಮತ್ತು ಥಂಬ್ನೇಲು ಫ್ರೀಯಾಗಿ ಹೇಗೆ ನಾವು ರೆಡಿ ಮಾಡೋದು ಅದೆಲ್ಲನೂ ನಾನು ನಿಮಗೆ ಈ ಮುಂಬರುವ ವೀಡಿಯೋಗಳಲ್ಲಿ ಎಲ್ಲ ಹೇಳ್ಕೊಡ್ತೀನಿ. ಮತ್ತು ಮಾನಿಟೈಸ್ ಹೇಗೆ ಆಗುತ್ತೆ, ಮತ್ತು ಪ್ಲೇ ಬಟನ್ ಯಾವಾಗ ಸಿಗುತ್ತೆ, ಸಿಲ್ವರ್ ಪ್ಲೇ ಬಟನ್ ಆಗಲಿ, ಗೋಲ್ಡನ್ ಪ್ಲೇ ಬಟನ್ ಆಗಲಿ, ಎಲ್ಲಿ ಯಾವಾಗ ಸಿಗುತ್ತೆ ಎಲ್ಲನೂ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡಬೇಕು. ನನ್ನ ಮನಸ್ಸಲ್ಲೂ ತುಂಬ ಇದೆ ನಿಮಗೆಲ್ಲ ಹೆಲ್ಪ್ ಮಾಡಬೇಕು ಅಂತ. ಸೊ ನೀವು ನನಗೆ ಉದ್ಧಾರ ಮಾಡಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಯಾಕಂದರೆ ಯಾರು ಬೇಕಾದರೂ ಇವಾಗ
ಸ್ವಾರ್ಥ ಅಂತ ಇದ್ದೇ ಇರುತ್ತೆ ಎಲ್ಲರ ಹತ್ರನೂ. ಸೊ ಎಲ್ಲರ ಹತ್ರ ಜಾಸ್ತಿ ಇದ್ದರೆ ನನ್ನ ಹತ್ರ ಒಂದು ಸ್ವಲ್ಪ ಕಮ್ಮಿ ಇದೆ ಅಂದ್ಕೊಳ್ಳಿ. ನಾನು ಫಸ್ಟು ನಿಮಗೆಲ್ಲ ಹೆಲ್ಪ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶನೇ ನಿಮಗೆಲ್ಲ ಹೆಲ್ಪ್ ಆಗಲಿ. ನನ್ನಂಥ ಕನ್ನಡ ಯೂಟ್ಯೂಬರ್ಸ್ ಏನಪ್ಪ ಅಂತಂದರೆ ತುಂಬ ಜನ ತುಂಬ ಮಾಡಬೇಕು ಅಂತ ಇರ್ತಾರೆ, ಬಟ್ ಅವ್ರಿಗೆ ಧೈರ್ಯ ಸಾಕಾಗ್ತಾಯಿಲ್ಲ. ಸೊ ಅಂಥವ್ರಿಗೆ ನಾನೊಂದು ಇನ್ಸ್ಪಿರೇಷನ್ ಆಗಬೇಕು, ಒಂದು ಮೋಟಿವೇಶನ್ ಆಗಬೇಕು ಅಂತಲೇ ನಾನು ಮತ್ತೆ ವಿಡಿಯೋ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲ ಜನಗಳು ಬೈದಿದ್ದಾರೆ, ನನಗೂ ಬೈದಿದ್ದಾರೆ, ರಿಲೇಷನ್ ಬೇಡ ಅಂತ ಹೇಳಿದ್ದಾರೆ. ಬಟ್ ನಾನು ಯೂಟ್ಯೂಬನ್ನು ಹೇಗೆ ಅಂತಂದರೆ ಒಂದು 200% ನಂಬಿದವಳು ನಾನು. ಇವತ್ತಿಲ್ಲ ನಾಳೆ ನನಗೂ ಯೂಟ್ಯೂಬಲ್ಲಿ ಅರ್ನಿಂಗ್ ಆಗೇ ಆಗುತ್ತೆ ಅಂತ ನಾನು ನಂಬಿ ಯೂಟ್ಯೂಬ್ನ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೆ ಖಂಡಿತ ನಾನಂತೂ ನನ್ನ ಪ್ರಾಣ ಹೋದರೂ ನಾನು ಬಿಡಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನಾನು ಬಿಡಲ್ಲ ಕೂಡ, ಓಕೆನಾ. ಸೊ ನಂತರನೇ ನಿಮಗೆಲ್ಲ ನಾನೊಂದು ಮೋಟಿವೇಶನ್ ಆಗಬೇಕು, ಇನ್ಸ್ಪಿರೇಷನ್ ಆಗಬೇಕು ಅಂತಲೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿರೋದು. ಸೊ ಪ್ಲೀಸ್ ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಇಟ್ಕೋಬೇಕು. ಯಾಕಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋಸು ನಿಮಗೇನಾಗುತ್ತೆ ಅಂತಂದರೆ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ನಾನು ಮಾಡೋ ವೀಡಿಯೋಸು ಫಸ್ಟು ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ನನ್ನ ಫ್ಯಾಮಿಲಿ ನೋಡಬೇಕು ಫಸ್ಟು ಅನ್ನೋದು ನನ್ನ ಆಸೆ ಆಗಿರುತ್ತೆ. ಸೊ ನೀವು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಎಲ್ರಿಗೂ ಏನಿರುತ್ತೆ ಫಸ್ಟು ಅಂತಂದರೆ, ಅಯ್ಯೋ ನನಗೆ ವಾಟ್ಸಪ್ಪಲ್ಲಿ ಎಷ್ಟೊಂದು ಜನ ಇದ್ದಾರೆ, ಓಕೆನಾ. ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ ಇದ್ದಾರೆ, ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸ್ ಇದ್ದಾರೆ. ಸೊ ನನಗೆ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ಒಂದು 500 ಮೆಂಬರ್ಸ್ ಆದರೂ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ತುಂಬ ಜನ ತುಂಬ ಒಂದು 200% ನಂಬಿದವ್ರು ಇರ್ತಾರೆ. ಬಟ್ ಅದನ್ನು ಹಿಂಗಾಗುತ್ತೆ. ಯಾಕಂದರೆ ನಾನು ಅದೇ ಮೂಢನಂಬಿಕೆ, ಅದೇ ಡಿಮ್ಯಾಂಡ್, ಅದೇ ಒಂದು ತುಂಬ ಕೊಬ್ಬು ಅಂತಾರೆ ಹೇಳಿ ನೋಡಿ ಸಾರಿ, ಆ ಥರ ಇತ್ತು ನನಗೂ. ಯಾಕಂದರೆ ತುಂಬ ನಂದು ಜಾಬು, ನಂದು ಕೆಲಸದ ಹೇಗಿದೆ ಅಂತಂದರೆ, ನಂದು ಕೆಲಸ ಜನಗಳ ಮಧ್ಯೆ ಇದೆ, ಓಕೆನಾ. ಒಂದು ಪಬ್ಲಿಕ್ ಇದು ನಂದು ಕೆಲಸ. ಸೊ ಹಾಗಾಗಿ ನಂದು ತುಂಬ ಜಂಬ ನಾನು ಒಂದು ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ನನಗೆ 1 or 2 ಡೇಸಲ್ಲಿ ಒಂದು 500 ಸಬ್ಸ್ಕ್ರೈಬರ್ಸ್ ಅಂತೂ ಮಿಸ್ಸೇ ಇಲ್ಲ. ಇನ್ನು ನನ್ನ ಕಾಂಟ್ಯಾಕ್ಟ್ಸಲ್ಲೇ ಒಂದು 300 ಮೆಂಬರ್ಸ್ ಇದ್ದಾರೆ. ಸೊ ಅದರಲ್ಲಿ ಒಂದು 200 ಮೆಂಬರ್ಸ್ ಆದ್ರೂ ನನಗೆ ಆರಾಮಾಗಿ ನಾನು ಒಂದು 3 ತಿಂಗಳಲ್ಲೇ ನಾನು ಅರ್ನ್ ಮಾಡ್ಬೋದು ಅಂತ ತುಂಬ ಜಂಬ ಇತ್ತು ನನಗೆ. ಬಟ್ ಅದೆಲ್ಲ ಒಂದು ಇದು ಅಂತ ಅಂದ್ಕೊಳ್ಳಿ, ಮೂಢನಂಬಿಕೆ ನಮ್ಮದೆಲ್ಲ. ಯಾಕಂದರೆ ಯಾರು ನಮ್ಮವರಾಗಲಿ, ನಮ್ಮದು ರಿಲೇಷನ್ ಆಗಲಿ ಯಾರೂ ಆ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಮತ್ತು ಏನಪ್ಪ ಅಂತಂದರೆ ನಿಮಗೆ ಸಪೋರ್ಟು ಮಾಡಲ್ಲ ಅಂತ ಅಂದ್ಕೊಳ್ಳಿ. ಯಾಕಂದರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ 50 ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ 3 ತಿಂಗಳು ಬೇಕಾಯಿತು ನನಗೆ. ಯಾವಾಗ ಫಸ್ಟ್ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ 3 ತಿಂಗಳಲ್ಲಿ 50 ಸಬ್ಸ್ಕ್ರೈಬರ್ಸ್ ನನಗಾಗಿದ್ದರು. ಸೊ ಹಾಗಾಗಿ ನೀವು ಎಲ್ರದ್ದು ಅದೇ ಕತೆ, ನಾನು ನಂದೊಬ್ಳದೇ ಅಂತ ಅಂದ್ಕೊಂಡಿದ್ದೆ. ಬಟ್ ಖಂಡಿತ ಯಾರಿಗೂ ನೀವು ಶೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಓನಾಗಿ ಯಾರು ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಅದು ಅವ್ರಿಗೆ ನಮ್ಮದು ಕಂಟೆಂಟು ಬೇಕಾಗಿರುತ್ತೆ. ಅವ್ರಿಗೆ ನಾವು ಯಾರಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನೋಡಿ, ಅವರು ಏನೋ ನಮ್ಮ ಒತ್ತಾಯದ ಮೇರೆಗೆ ಅವರು ಸಬ್ಸ್ಕ್ರೈಬ್ ಏನೋ ಮಾಡ್ಕೊತಾರೆ. ಬಟ್ ಅವ್ರಿಗೆ ಏನಾಗಿರುತ್ತೆ, ನಮ್ಮ ಕಂಟೆಂಟ್ ಅವ್ರಿಗೆ ಬೇಕಾಗಿರಲ್ಲ. ಅವ್ರಿಗೆ ಬೇರೆ ಕಂಟೆಂಟು ನಾವು ಬೇರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂದರೆ ಅದು ವಾಚ್ ಮಾಡಲ್ಲ. ಬಟ್ ಅದು ಏನಾಗುತ್ತೆ ಅಂತಂದರೆ ಅದು ಯೂಟ್ಯೂಬಲ್ಲಿ ಇದಾಗುತ್ತೆ, ಸ್ವಲ್ಪ ಡೌನ್ ಆಗುತ್ತೆ ವ್ಯೂಸ್ ಎಲ್ಲ. ಸೊ ಹಾಗಾಗಿ ಬೇಡ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗಿರ್ತಾರೆ, ಯಾರಿಗೆ ಬೇಕಾಗಿರುತ್ತೆ ನಮ್ಮ ವೀಡಿಯೋಸು, ಅವರು ಖಂಡಿತ ನೋಡ್ತಾರೆ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಸೊ ಯಾರಿಗೂ ದಯವಿಟ್ಟು ಇದು ಒಂದು ಮಾತ್ರ ನೀವು ತಲೆಯಲ್ಲಿಟ್ಕೊಳ್ಳಿ, ಯಾರಿಗೂ ನೀವು ಶೇರು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಚಾನಲ್ನ. ಮತ್ತು ನೋಡಿ, ಇವಾಗ ನಾನು 3 ದಿವಸ ಆಯಿತು ಚಾನಲ್ನ ಸ್ಟಾರ್ಟ್ ಮಾಡಿ, ಅದಾಗದೇ 9 ವ್ಯೂಸ್ ಬಂದಿದೆ. ಸೊ ಗ್ರೇಟು. ನಾನು 3 ದಿವಸ ಆಯಿತು ಸ್ಟಾರ್ಟ್ ಮಾಡಿ 9 ವ್ಯೂಸ್ ಬಂದಿದೆ ಅಲ್ಲ, ಅದೇ ನನಗೆ ಗ್ರೇಟು ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಏನು ಮಾಡಿ, ನಿಮ್ಮದು ಓನ್ ಕಂಟೆಂಟ್ ಯಾರಿಗೆ ಬೇಕಾಗಿರುತ್ತೋ ಅವರು ಅದಾಗದೇ ಅವರೇ ಬರ್ತಾರೆ, ಅವರೇ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ನಿಮ್ಮ ವೀಡಿಯೋ, ನಿಮ್ಮ ಮಾತುಗಳನ್ನ ಇಷ್ಟ ಆದರೆ ಖಂಡಿತ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಮತ್ತು ಶೇರ್ ಮಾಡ್ತಾರೆ, ಲೈಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ಮಾಡ್ತಾರೆ ಅಂತ ನೀವು ಕೇಳೋದನ್ನು ಬಿಡಬೇಡಿ. ಇವಾಗ ನಾನು ಹೇಗೆ ಕೇಳ್ತಾ ಇದ್ದೀನಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಆದಷ್ಟು. ಆಮೇಲೆ ನಿಮಗೆ ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಕೂಡ ಮಾಡ್ಕೊಂಡು ಇಟ್ಕೋಬೋದು. ನೀವು ಟೈಮ್ ಇದ್ದಾಗ ಕಾಫಿ ಕುಡಿತಾ
ಟೀ ಕುಡಿತಾ ಒಂದು 5 ನಿಮಿಷ ಟೈಮ್ ತೊಗೊಂಡು ನನಗೋಸ್ಕರ ವೀಡಿಯೋನ ನೋಡಿ, ಆಮೇಲೆ ಏನು ಗೊತ್ತಾ, ಸ್ಕಿಪ್ ಮಾಡಿ ನೋಡಬೇಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಓಕೆನಾ? ಸೊ ಇಷ್ಟು ನನ್ನ ಫಸ್ಟು ವೀಡಿಯೋದಲ್ಲಿ ನಾನು ಖಂಡಿತ ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ನಾನು ಜಾಸ್ತಿ ವೀಡಿಯೋ ಅಂದರೆ ಒಂದು 3 ನಿಮಿಷ 2 ನಿಮಿಷ ವೀಡಿಯೋ ಮಾಡಿದ್ದೆ. ಸೊ ಹಾಗಾಗಿ ನನಗೆ ಟೈಮ್ ಸಾಕಾಗಿಲ್ಲ. ಸಾರಿ, ಇನ್ನೊಂದು ಸಾರಿ ನಂದು ಮನಸ್ಸಿಂದ ನಾನು ಸಾರಿ ಕೇಳ್ತಾ ಇದ್ದೀನಿ ಎಲ್ರಿಗೂ. ಇನ್ಮೇಲೆ ಇದೇ ಥರ ವೀಡಿಯೋಸು ಇದೇ ಥರ ನಾನು ಟೈಮ್ ತೊಗೊಂಡು ಎಡಿಟಿಂಗು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತೀನಿ. ಆಮೇಲೆ ಫಸ್ಟು ಬಿಗಿನರ್ಸ್ಗೆ ನಾನು ಹೇಳ್ಕೊಡೋದು ಬಿಗಿನರ್ಸ್ಗೆ ಚೆನ್ನಾಗಿ ಯೂಸ್ ಆಗಲಿ ಅಂತ, ಬಿಗಿನರ್ಸ್ಗೆ ಈಸಿಯೆಸ್ಟ್ ವೇ, ಆಮೇಲೆ ಈಸಿಯೆಸ್ಟು ಎಡಿಟಿಂಗ್ ಆ್ಯಪು, ಆಮೇಲೆ ಹೇಗೆ ಮಾತಾಡೋದು ಎಲ್ಲನೂ ಹೇಳ್ಕೊಡ್ತೀನಿ. ಓಕೆನಾ? ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾನು ಫಸ್ಟ್ ವೀಡಿಯೋದಲ್ಲೂ ನಿಮಗೆ ಹೇಳಿದ್ದೀನಿ ಏನಪ್ಪ ಅಂತಂದರೆ, ನಾವು ಮಾತಾಡಬೇಕು ಅಂತಂದರೆ ನಾವು ಫಸ್ಟ್ ಆಫ್ಲೈನು ಅಂದರೆ ಕ್ಯಾಮ್ರಾ ಆನ್ ಮಾಡ್ದೇ ನಾವು ಕ್ಯಾಮ್ರಾ ಆನ್ ಮಾಡಿದ್ದೀವಿ ಅಂತ ಫೋನ್ ಎದುರುಗಡೆ ಮಾತಾಡಬೇಕು. ಓಕೆನಾ? ಇದು ಒಂದು ಬೆಸ್ಟ್ ವೇ. 1 ವಾರ ನೀವು ಹಾಗೆ ಮಾಡಿ. ಇನ್ನು 11ನೇ ದಿನ ನಿಮ್ಗೆ ಏನಾಗುತ್ತೆ, 8ನೇ ದಿನ 10 ದಿನ ಹಾಗೆ ಮಾಡಿದರೆ 11ನೇ ದಿನ ಏನಾಗುತ್ತೆ ಗೊತ್ತಾ, ನಿಮಗೆ ಆಟೋಮೆಟಿಕ್ಲಿ ಕ್ಯಾಮ್ರಾ ಆನ್ ಇದ್ದರೆ ನಿಮಗೆ ಮಾತುಗಳು ಬರುತ್ತೆ. ಅದು ಇವಾಗ ನೋಡಿ, ನಾನು ಯಾವುದೇ ನಿಮಗೆ ಬುಕ್ ಬರ್ಕೊಂಡು ಏನು ಮಾತಾಡ್ತಾ ಇಲ್ಲ, ನನ್ನ ಮನಸ್ಸಲ್ಲಿ ಏನಿದೆಯೋ ಅದು ಹೇಳ್ತಾ ಇದ್ದೀನಿ. ಸೊ ಇದು ಒಂದು ಬೆಸ್ಟ್ ವೇ ಅಂತ ಹೇಳ್ಬೋದು. ನೀವು ಬುಕ್ಕಲ್ಲಿ ಬರ್ಕೊಂಡು ಅದು ನೋಡಿ ಇದು ಹೇಳಿ, ಅದು ನೋಡಿ ಇದು ಹೇಳಿ, ಅದು ಬೇಡ. ನಮಗೆ ಏನು ತಲೆಯಲ್ಲಿರುತ್ತೋ ಅದು ನಾವು ಶೇರ್ ಮಾಡೋಣ. ಏನು ನಮ್ಮ ತಲೆಯಲ್ಲಿ ಏನಿರುತ್ತೋ ಅದು ಒಂದು ಸ್ವಲ್ಪ ಜನಗಳಿಗೂ ಹೆಲ್ಪ್ ಆಗಲಿ ಅಂತ ನಾನು ಈ ಥರನೇ ಈ ವೇ ನೀವು ಅಳವಡಿಸ್ಕೊಂಡ್ರೆ ನಿಜ ಯೂಟ್ಯೂಬಲ್ಲಿ ನಾವು ಟಾಪಲ್ಲಿರೋಕ್ಕೆ ಯಾರಿಂದನೂ ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಓಕೆ, ನಾನು ತುಂಬ ಮಾತುಗಳು ಹೇಳಿದೆ ಅನಿಸುತ್ತೆ. ಮತ್ತು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ನನ್ನ ಟೆಕ್ ಕಾರ್ನರ್ ಕನ್ನಡಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಡಿದ್ದು ಬೆಳಗ್ಗೆ ಸಿಗ್ತೀನಿ. ಓಕೆನಾ? ಎಲ್ರಿಗೂ ಗುಡ್ ನೈಟ್. ಹ್ಯಾವ್ ಎ ಗುಡ್ ನೈಟ್. ಬಾಯ್.